ಈ ಯುದ್ಧದ ವಾತಾವರಣ ಇರೋದ್ರಿಂದ ನಮ್ಮಲ್ಲೂ ಕೂಡ ಅಂದರೆ ನಮ್ಮ ದೇಶದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ಸಹಜವಾಗಿ ಆಗೇ ಆಗುತ್ತೆ ಅಲ್ವಾ. ಈಗ ಆಲ್ರೆಡಿ ಕೆಲವೊಂದು ಆಗ್ತಾ ಇದೆ. ಸೊ ಇದ್ರ ಬೆನ್ನಲ್ಲೇ ನಾವು ಹೆಂಗೆ ತಯಾರಾಗಿದ್ದೀವಿ, ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಸಭೆ ಮೇಲೆ ಸಭೆ ಆಗ್ತಾ ಇದೆ, ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಸೊ ಇವತ್ತು ಪ್ರಮುಖವಾಗಿ ಗಳ ಜೊತೆಗೆ ಮೋದಿ ಸಭೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲ ರಾಜ್ಯಗಳ ಸಿಎಂ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ಇಟ್ಕೊಂಡಿರೋದು. ಈ ಸಭೆಗೆ ಸಂಬಂಧಪಟ್ಟಂತೆ ಹೈಲೈಟ್ ಇದೆ, ನೋಡ್ಬರೋಣ. ಕೋವಿಡ್ ಟೈಮ್ ರೀತಿ ಈಗ ಯುದ್ಧ ಪರಿಸ್ಥಿತಿಯ ಪರಾಮರ್ಶೆಯನ್ನು ಮಾಡಿಕೊಳ್ಳುವಂಥ ಒಂದು ಲೆಕ್ಕಾಚಾರ ಆಗಿದೆ ನೋಡಿ. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತದಲ್ಲಿ LPG ಕೊರತೆ ಸೇರಿ ಹಲವು ಸಮಸ್ಯೆ ಉಂಟಾಗಿರುವ ನಡುವೆನೆ ಈ ಬಗ್ಗೆ ರಾಜ್ಯಗಳ ಸಿದ್ಧತೆಯನ್ನು ಪರಾಮರ್ಶಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ 6:30ಕ್ಕೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಕೋವಿಡ್ ಸಮಯದಲ್ಲೂ ಮೋದಿ ಎಲ್ಲ ಸಿಎಂಗಳ ಜೊತೆಗೆ ಮಾತುಕತೆ ಮಾಡಿದ್ರು. ಎಲ್ಲ ಸಿಎಂಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದೇ ರೀತಿ ಮಾತುಕತೆಯನ್ನು ನಡೆಸಿ ಕಾರ್ಯತಂತ್ರವನ್ನು ರೂಪಿಸಿದ್ರು. ಇದು ಆ ಪಕ್ಷ ಈ ಪಕ್ಷ ಕೇಂದ್ರ ರಾಜ್ಯ ಅನ್ನೋ ಲೆಕ್ಕಾಚಾರ ಅಲ್ಲ, ಇಡೀ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆಗಳು. ಸೊ ಹೀಗಿರಬೇಕಾದ್ರೆ ಎಲ್ಲರೂ ಚರ್ಚೆಯನ್ನು ಮಾಡಬೇಕಾಗತ್ತೆ, ಒಂದಷ್ಟು ಕ್ಲಾರಿಟಿ ಅನ್ನೋದು ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಈ ಸಭೆ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈಗಲೂ ನೋಡಿ, ಕೋವಿಡ್ ಸಂದರ್ಭದಲ್ಲಿ ಹೆಂಗೆ ಮೀಟಿಂಗ್ಗಳನ್ನು ಮಾಡಿದ್ರು ಎಲ್ಲ ರಾಜ್ಯದ CM ಜೊತೆಗೆ ನಿಮ್ಮ ರಾಜ್ಯದಲ್ಲಿ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಾ, ಹೇಗಿದೆ, ಏನು ಗೆತ್ತ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡೋದು ಇಲ್ಲೂ ಕೂಡ ಸೇಮು. ಈಗಲೂ ಅದೇ ರೀತಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಮಾತುಕತೆ ನಿಶ್ಚಯವಾಗಿದೆ. ಕೋವಿಡ್ ಕಾಲದಂತೆ ಈಗಲೂ ದೇಶ ಸನ್ನದ್ಧವಾಗಿರುವಂಥ ಅಗತ್ಯ ಅಂತ ಮೋದಿ ಇತ್ತೀಚೆಗೆ ಹೇಳಿದ್ದು ಇಲ್ಲಿ ಗಮನಾರ್ಹ. ಆದರೆ ಚುನಾವಣೆ ನಡೆಯಲಿರುವ ರಾಜ್ಯಗಳ CMಗಳ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಆ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಸಚಿವಾಲಯದಿಂದ ಪ್ರತ್ಯೇಕ ಸಭೆ ಅನ್ನೋದು ನಡೆಯಲಿದೆ. ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? LPG ಅಭಾವವನ್ನು ಸಮರ್ಥವಾಗಿ ಎದುರಿಸೋಕೆ ರಾಜ್ಯಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮೋದಿ ಚರ್ಚಿಸಲಿದ್ದಾರೆ. ಇನ್ನುಳಿದಂತೆ ಪೂರೈಕೆ ಸರಪಳಿ, ಇಂಧನ ಭದ್ರತೆ, ಸಂಘರ್ಷ ಪೀಡಿತ ದೇಶಗಳಲ್ಲಿರುವ ಭಾರತೀಯರ ಸುರಕ್ಷತೆ, ದೇಶದ ಆಂತರಿಕ ಸ್ಥಿರತೆ ಸೇರಿದಂತೆ ಹಲವು ವಿಚಾರಗಳು ಚರ್ಚೆಯಾಗಲಿದೆ. ಸಂಘರ್ಷಮಯ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಎಂಬ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಸಾಗಬೇಕು ಅಂತ ಪ್ರಧಾನಿ ಒತ್ತಿ ಹೇಳುವಂತ ನಿರೀಕ್ಷೆ ಇದೆ. ನಾವೆಲ್ಲರೂ ಒಟ್ಟಾಗಿ ಸಾಗಬೇಕು ಅನ್ನುವಂತ ಹೇಳುವಂತ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ದೇಶವೇ ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಬೇಕಾಗತ್ತೆ, ರೆಡಿ ಆಗಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಹಾಗಾಗಿ ಇವತ್ತಿನ ಮೀಟಿಂಗ್ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ.